ಸಾರ್ವಜನಿಕ ಗ್ರಂಥಾಲಯ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಕರ್ನಾಟಕ ರಾಜ್ಯ ಸರ್ಕಾರಿ ಗ್ರಾಮೀಣ ಗ್ರಂಥಾಲಯಗಳ ನೌಕರರ ಸಂಘದ ವತಿಯಿಂದ ಅರಿವು ಕೇಂದ್ರ ಗ್ರಾಮ ಪಂಚಾಯಿತಿ ಗ್ರಂಥಾಲಯಗಳ ನೌಕರರ ಸಮಸ್ಯೆಗಳನ್ನು ಬಗೆಹರಿಸಿಕೊಡುವಂತೆ ಆಗ್ರಹಿಸಿ ಧರಣಿ ನಡೆಸಲಾಯಿತು. ಇನ್ನು ವಿಷಯಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ಅಡಿಯಲ್ಲಿ ಗ್ರಾಮ ಪಂಚಾಯತ್ ಗ್ರಂಥಾಲಯಗಳಲ್ಲಿ ಗ್ರಂಥಪಾಲಕರಾಗಿ 1987 ಹಾಗೂ 88ರಿಂದ ಕಾರ್ಯನಿರ್ವಹಿಸುತ್ತಿದ್ದು, ಅವರ ಅನೇಕ ಸಮಸ್ಯೆಗಳನ್ನು ತಕ್ಷಣವೇ ಇತ್ಯರ್ಥ ಮಾಡಬೇಕು ಹಾಗೂ ಕನಿಷ್ಠ ವೇತನದ ಬಾಕಿ ಹಣವನ್ನು ಬಿಡುಗಡೆ ಮಾಡಬೇಕು. ಜೊತೆಗೆ ವಿವಿಧ ಸಮಸ್ಯೆಗಳ ಪರಿಹಾರಕ್ಕೆ ಆಗ್ರಹಿಸಿ ಸಂಘದ ವತಿಯಿಂದ ನೌಕರರು ಪ್ರತಿಭಟನೆ ಮಾಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳು ಮಾತನಾಡಿ ತಮ್ಮ ಸಮಸ್ಯೆಗಳ ಬಗ್ಗೆ ಮಾಹಿತಿ ನೀಡಿದರು. ಕೆವಿ ಸತ್ಯನಾರಾಯಣ ಅಂತೇಳಿ ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕು ರಾಜ್ಯ ಸಂಘದ ಅಧ್ಯಕ್ಷರು. ಕಳೆದ 30-35 ವರ್ಷಗಳಿಂದ ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ಅಡಿಯಲ್ಲಿ ಬರುವ ಗ್ರಾಮೀಣ ಗ್ರಂಥಾಲಯಗಳಲ್ಲಿ ನಾವು ಗ್ರಂಥಪಾಲಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ. 2019ರಿಂದ ನಮ್ಮನ್ನು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಗೆ ವಹಿಸಿದ್ರು. 2022ರಲ್ಲಿ ಹೈಕೋರ್ಟಿನ ಆದೇಶದ ಪ್ರಕಾರ ಕನಿಷ್ಠ ವೇತನವನ್ನು ಆದೇಶ ಹೊರಡಿಸಿದ್ರು. 23 ಸೆಪ್ಟೆಂಬರಲ್ಲಿ ಆಗ್ತಾ ಇಲ್ಲ. ಅದು ಪ್ರತಿ ತಿಂಗಳ 5ನೇ ತಾರೀಕೊಳಗೆ ನಮಗೆ ಗ್ರಂಥಪಾಲಕರಿಗೆ ನೇರವಾಗಿ ನೀಡಬೇಕು ಅನ್ನೋದು ನಮ್ಮ ಆಗ್ರಹ. ಆಮೇಲೆ ಇಲ್ಲಿ ಗ್ರ್ಯಾಚ್ಯುಟಿ ಕೊಡಬೇಕಾಗತ್ತೆ. ಲೇಬರ್ ಆಕ್ಟ್ ಅಲ್ಲಿ ಪ್ರತಿಯೊಂದು ಯಾವುದು ಕೂಡ ಸರ್ಕಾರನೇ ಮೋಸ ಮಾಡ್ತಾ ಇರೋದ್ರಿಂದ ಇಲ್ಲಿ ಅದ್ರಿ ಸರ್ಕಾರ ಆಗಬೇಕು, ಅವರೇ ಜಾರಿ ಮಾಡ್ತಾ ಇಲ್ಲ. ಅದರಿಂದ ನಮ್ಮ ಆಗ್ರಹ ಏನು ಅಂತಂದ್ರೆ ಕಾರ್ಮಿಕ ಕಮಿಷನರ್ ಆಯುಕ್ತರು ಇದರಲ್ಲಿ ಮಧ್ಯ ಭಾಗವಹಿಸಿ ಈ ಸಭೆಯನ್ನ ನಡೆಸಿ ಇದನ್ನ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು ಅಂತ ನಾವು ನಮ್ಮ ಬೇಡಿಕೆಗಳು ಏನಪ್ಪಾ ಅಂತಂದ ಹೇಳಂದ್ರೆ ನಮಗೆ ನಮ್ಮ ಇಲ್ಲಿನವರೆಗೂ ಅವರು ಕನಿಷ್ಠ ವೇತನ ಅಂತ ಬಾಯಿ ಮಾತಿಂದ ಹೇಳಿದ್ದಾರೆ ಅಷ್ಟೇ. 12,000 ರೂಪಾಯಿ ಅಷ್ಟೇ ಕೊಡ್ತಾ ಇದ್ದಾರೆ. ಬೇರೆದನ್ನ ಅರಿಯರ್ಸ್ ಅನ್ನ ನಾವು ಜಿಲ್ಲಾ ಪಂಚಾಯತಿ ಟ್ಯಾಕ್ಸ್ ಇಂದ ತಗೋಬೇಕಂತ ಹೇಳ್ತಾ ಇದ್ದಾರೆ. ಇವತ್ತಿನವರೆಗೂ ನನ್ನ ಜಿಲ್ಲೆಯಲ್ಲೇನೆ 13 ತಿಂಗಳದನ್ನ ಕೊಟ್ಟಿಲ್ಲ. ಎಲ್ಲೋ ಒಂದು ಜಿಲ್ಲೆಯಲ್ಲಿ ಕೊಟ್ಟಿರ್ಬೋದು. ಆಮೇಲೆ ನಮಗೆ ಅನುಕಂಪದ ಆಧಾರದ ನೌಕರಿಯದನ್ನು ಕೊಟ್ಟಿಲ್ಲ ಅವರು. ಅದೇ ಗ್ರಾಚ್ಯುಟಿನೂ ಕೊಟ್ಟಿಲ್ಲ, ಗ್ರಾಚ್ಯುಟಿ ಇಲ್ಲ ನಮಗೆ. ಈ ರೀತಿಯಾಗಿ ನಮ್ಮ ಇನ್ನಿತರ ಹಲವಾರು ಬೇಡಿಕೆಗಳಿದಾವೆ. ಇದನ್ನೆಲ್ಲ ಮಾಡಕ್ ಮುಖ್ಯವಾಗಿ ನಮ್ಮನ್ನ ಪಂಚಾಯತಿ ನೌಕರರು ಅಂತ ಪರಿಗಣಿಸ್ಬೇಕು. ಅವರು ಪರಿಗಣಿಸ್ಲಿಲ್ಲ ಅಂತಂದ ಹೇಳಂದ್ರೆ ನಮ್ಮನ್ನ ಮಾತೃ ಇಲಾಖೆ ಕಳಿಸೋ ಅಂತ ವ್ಯವಸ್ಥೆ ಆಗ್ಬೇಕಂತ ನಾವು. ಆಮೇಲೆ ಎಲ್ಲರಿಗೂ ಒಂದೇ ನಿಯಮಾವಳಿ ಆಗ್ಬೇಕು. ಪಂಚಾಯತಿ ನೌಕರರಿಗೂ ಮತ್ತೆ ನಮ್ಗೆ ಒಂದೇ ನಿಯಮಾವಳಿ ಆಗ್ಬೇಕು. ಇಲ್ಲ ಅಂದ್ರೆ ನಮ್ಮನ್ನ ಮಾತೃ ಇಲಾಖೆಗೆ ಕಳಿಸ್ಕೊಡೋಂತ ವ್ಯವಸ್ಥೆ ಆಗ್ಬೇಕು ಅಂತ ಹೇಳೋದು ನಾನು ಕೇಳ್ಕೊಂತ ಇರೋದು. ಅದಕ್ಕಾಗಿನೇ ನಾವು ಅನಿರ್ದಿಷ್ಟಾವಧಿ ಮುಷ್ಕರನ ಮಾಡ್ತಾ ಇರೋದು, ಹಮ್ಮಿಕೊಂಡಿರೋದು. ಈ ಹೋರಾಟ ಯಂತ್ರ ನಮಗೆ ಅಧಿಕಾರಿ ವರ್ಗ ಅಥವಾ ನಮ್ಮ ಸಚಿವರು ಬಂದು ನಮಗೆ ಭೇಟಿಯಾಗೋ ತನಕನೂ ಅದು ಎಷ್ಟೇ ಮಳೆ ಬರ್ಲಿ ಏನೇ ಬರ್ಲಿ ನಮ್ಮ ಹೋರಾಟ ಯಂತ್ರ ಮುಂದುವರಿಸ್ತೀವಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಓಕೆ, ಥ್ಯಾಂಕ್ ಯು. ನಮ್ಮ ಇಲ್ಲಿ ಹೋರಾಟದ ಉದ್ದೇಶ ಏನಂದ್ರೆ, ನಾವು ಮಾತೃ ಇಲಾಖೆ ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ನೌಕರರೇ ಅಥವಾ RDPR ಇಲಾಖೆ ನೌಕರರೇ ಅನ್ನೋದು ನಮಗೆ ನಮ್ಮ ಮೇಲೇನೆ ನಾವು ಪ್ರಶ್ನೆ ಮಾಡಿಕೊಳ್ಳುವಂತ ಸ್ಥಿತಿ ಬಂದಿದೆ ಸರ್. ಕಾರಣ ಏನಂತಂದ್ರೆ, ನಮ್ದು 4/8/2016ರಲ್ಲಿ ನಮಗೆ ಕನಿಷ್ಠ ವೇತನವನ್ನ ನೀಡಬೇಕು ಅಂತೇಳಿ ನಮಗೆ ಸರ್ಕಾರ ಆದೇಶ ಮಾಡಿತ್ತು. ಕಾರ್ಮಿಕ ಇಲಾಖೆಯಿಂದ ನಮಗೆ ಕನಿಷ್ಠ ವೇತನ ನೀಡಬೇಕು ಅಂತಕ್ಕಂಥ ಆದೇಶವನ್ನ ಹೈಕೋರ್ಟ್ ನಮ್ಮನ್ನ ಕೇಸನ್ನ ಎತ್ತಿಡಿದು ನಮಗೆ ನ್ಯಾಯ ದೊರಕಿಸಿಕೊಟ್ಟಿದೆ. ಆದ್ರೆ ಇದುವರೆಗೂ ಕೂಡ ನಮ್ಮ ಇಲಾಖೆಯ ಅಧಿಕಾರಿಯವರು ಯಾರು ಕೂಡ ನಮಗೆ ಪೂರ್ಣ ಪ್ರಮಾಣದ ವೇತನವನ್ನ ನೀಡಿಲ್ಲ. ಹಾಗಾಗಿ ನಮ್ಮ ಹೆಂಡತಿ ಮಕ್ಕಳನ್ನ ಸಲುವುದು ಕೂಡ ಕಷ್ಟ ಆಗುತ್ತೆ. ಆಮೇಲೆ ನಾವು RDPR ಇಲಾಖೆ ನೌಕರು ಹೌದೋ ಇಲ್ಲ ಅನ್ನೋದು ಕೂಡ ನಮಗೆ ಆಗ್ತಾ ಇಲ್ಲ. ನಮಗೆ ಬೇಕಾಗಿರೋದು ಸರ್, ನಾವು ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ಕೇಂದ್ರ ಗ್ರಂಥಾಲಯ ಮೇಲ್ವಿಚಾರಕರ ಸಂಘದವರು ಈ ದಿವಸ 26ನೇ ತಾರೀಕು ಮುಷ್ಕರವನ್ನ ಹಮ್ಮಿಕೊಂಡಿದ್ದೀವಿ. ಸತ್ಯನಾರಾಯಣ ಅವರ ನೇತೃತ್ವದಲ್ಲಿ. ನಾನು ಮೈಸೂರು ಜಿಲ್ಲೆ ಎಂ ನಾಗರಾಜು. ನಮಗೆ ಕನಿಷ್ಠ ವೇತನವನ್ನ 2016ರಲ್ಲಿ ಅನುಷ್ಠಾನ ತಂತು. ಆದರೆ ಇಲ್ಲಿವರೆಗೂ ನಮಗೆ ಕನಿಷ್ಠ ವೇತನವನ್ನ ಜಾರಿ ಮಾಡಿಲ್ಲ. ಈಗ ಈ ಬಂದ ಸರ್ಕಾರ ಪ್ರಿಯಾಂಕ ಖರ್ಗೆ ಸಾಹೇಬ್ರು ಮತ್ತೆ ಉಮಾ ಮೇಡಮ್ ಅವರು ನಮಗೆ ಕನಿಷ್ಠ ವೇತನವನ್ನ ಜಾರಿಗೆ ತಂದು 20 ತಿಂಗಳಾಗಿದೆ. 20 ತಿಂಗಳಾಗಿದ್ರು ಸಹ ಯಾವುದೇ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಕನಿಷ್ಠ ವೇತನವನ್ನ ಕೊಟ್ಟಿಲ್ಲ. ಸುಮಾರು ತಿಂಗಳಿಂದ ಎಲ್ಲೋ 1-2 ಜಿಲ್ಲೆಯಲ್ಲಿ ಆಗಿರ್ಬೋದು, ಮೈಸೂರು ಜಿಲ್ಲೆಯಲ್ಲಿ ಆಗಿರ್ಬೋದು, ಆದ್ರೆ ಕೆಲವು ಜಿಲ್ಲೆಗಳಲ್ಲಿ ಎಲ್ಲೂ ಆಗಿಲ್ಲ.
ಇದನ್ನ ಎಲ್ಲೂ ಸಹ 35 ಇಲಾಖೆಯಲ್ಲಿ ಎಲ್ಲೂ ಸಹ ಎರಡೆರಡು ತಾವು ಸಂಬಳ ತಗೋತಾ ಇರೋದಿಲ್ಲ. ಈ ನಮ್ಮ ಅರಿವು ಕೇಂದ್ರದಲ್ಲೇ ಪ್ರಥಮವಾಗಿ ಆಯ್ತಾ ಇರೋದು. ಇದನ್ನ ರದ್ದುಪಡಿಸಿ ಒಂದೇ ಗಂಟಿನಲ್ಲಿ ನಮಗೆ. ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ. ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್, ಲೈಕ್, ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ.